ತಿರಂಗಿತ್ತಿ ಅವಲ್ಲಿ ಇಲ್ಲಿ ಪಾದಂಗಿತ್ತಿ ಮ್ಯಾಲ ಹೋಗಿ ಮಾಡ್ತಾನ ಮಟಗ್ಯಾವು ಹೌದೇನು ತಿರಂಗಿತ್ತಿ ಅವಲ್ಲಿ ಇಲ್ಲಿ ಪಾದಂಗಿತ್ತಿ ಮ್ಯಾಲ ಹೋಗಿ ಮಾಡ್ತಾನ ಮಟಗ್ಯಾವು ಹೌದೇನು ಅಫ್ಜಲಪುರ ಪುಂಡಪ್ಪ ಮುಂದಿನ ಸಂಧಿಗೆ ತಿಳಿಸಿ ಹೇಳಪ್ಪ ಆಗ್ಬೇಡಪ್ಪ ಗಪ್ಪ ನೀ ಆಗಬೇಡಪ್ಪ ಗಪ್ಪ ಮಗಲಾಗ ನಾಳಿಗೆ ಪಿಂಟಪ್ಪ ಹೌದಾ ಸುಮ್ಮನೆ ಇಶ ಹಿಡಿದು ಹೋದೆ ಅಂದ್ರೆ ಬಿಡವ್ರಿ ಇಲ್ಲಿ ಯಾರಪ್ಪ ಬಿಡಲ್ಲಪ್ಪ ಇಲ್ಲಿ ಇದು ಸಂಗೊಳಿಗೆ ಅದ ಗಿರಾಣ ಬಿಟ್ಟದ ಗಿರಾಣ ಹಿಡಿದು ಬಿಟ್ಟದ ಖರೆ ನಮಗೆ ಟೈಮ್ ಹಿಡ್ಲಿಗತ್ತದ ಹೌದೌದು ಸುಮ್ಮ ಒಂದು ನಿಮಗೆ ನಗಸೋದು ಒಂದು ಕತೆ ಹೇಳಿ ಇಶೇಕ್ ಬರ್ತಾ ಲಕ್ಷ ಇಡ್ರಿ ನಿದ್ದೆ ಬರ್ಲಾಗತ್ತಂದ್ರೆ ಒಂದೊಂದು ಹಾಸ್ಯ ಮಾಡೋದು ನೋಡ್ರಿ ಒಂದು ಇಬ್ಬರು ಗೆಳೆಯರಿದ್ರು ಹೌದು ಇಬ್ಬರು ಏನು ಮಾಡಿದ್ರು ಸೋಲಾಪುರದವರು ದೊಡ್ಡ ಕಂಪನಿಯವರು ಅದಾರ ಹೌದು ಪೇಪರ್ ಮುಖಾಂತರವಾಗಿ ಎಲ್ಲ ಕಡೆ ಏನು ಬಿಟ್ಟಾರ ಅರ್ಜಿ ಬಿಟ್ಟಾರ ಈ ತಾರೀಕಿಗೆ ಇಂಟರ್ವ್ಯೂ ಅದ ನೌಕರಿಗೆ ಯಾರು ಬರೋರಿದ್ರಿ ಬರೀ ಅಂತೇಳಿ ಹೌದು ಒಂದು ನಮ್ಮಂಥವ್ರು ಇಬ್ಬರು ಹುಡುಗರು ಏನು ಮಾಡ್ಯಾರ ತಮ್ಮೆಲ್ಲ ಕಾಗದ ಪತ್ರ ತೊಗೊಂಡು ಲೈನಿಗೆ ಕೂತಾರ ಹೌದು ಮೊದಲಿನ ಪಾಳಿ ಅದ್ರಾಗೆ ಒಬ್ಬಂದದ ಅವನ ಹಿಂದೆ ಮತ್ತೊಬ್ಬಂದದ ಹೌದು ಅವ ಬಿದ್ದವ ಮೊದಲು ಹೋದ್ರಿ ಬಾಗಿಲು ಮುಸ್ತಾರ ಎಂಟ್ರಿ ತೊಗೊಳ್ಯಾಗ ಹೊರಗೆ ಯಾರಿಗೆ ಕೇಳಿಸ್ಬಾರ್ದಲ್ಲ ಸಾಹೇಬ ಕೂತಾನ ಕುರ್ಚಿ ಮ್ಯಾಗ ಮುಂದೆ ಟೇಬಲ್ ಅದ ಅವನ ಮುಂದೆ ಒಬ್ಬನಿಗೆ ಕುಂಡ್ರಿಸ್ತಾರ ಹೌದು 4-5 ಮಂದಿ ಸಾಹೇಬ್ರಿದ್ರು ಅವು ಕೇಳ್ತಾರ ಏನೋ ತಮ್ಮ ನಿನಗೆ 3 ಪ್ರಶ್ನೆ ಕೇಳ್ತಾ ಇದ್ರಾಗ ನೀ ಕರೆಕ್ಟ್ ಹೇಳಿದೆ ನಿಂಗೆ ಟಿಕ್ ಹೊಡಿತು ನೌಕರಿ ಬರಾಗತ್ತಿ ಹೌದು ಯಾಕಾಗಲ್ರಿ ಸಾಹೇಬ್ರು ಆಯ್ತು ನಿನ್ನ ಹೆಸರು ಏನು ನನ್ನ ಹೆಸರು ಚಂದೋದ್ರಿ ಚಂದು ಅಂತೇಳಿ ಬರ್ಕೊಂಡ್ರು 3 ಪ್ರಶ್ನೆ ಚಾಲು ಮಾಡ್ತು ನೋಡಂದ್ರೆ ಅವರು ಏನದ್ರಿ ಭಾರತದ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಹೌದು ಹೊಡೆದ್ರಿ ಟಿಕ್ಕ ಒಂದು ವರ್ಷದಾಗ ದಿನಗಳ ರೇಟ್ ಹುಡುಗ ಅಂತೇಳಿ ಕೇಳಿದ್ರು 365 ಅಂದವ ಹೌದು ಅದಕ್ಕೂ ಟಿಕ್ ಹೊಡೆದ್ರು ಟಿಕ್ ಅದ ತಮ್ಮ ನಮ್ಮ ಭಾರತದ ಟೀಮ್ ಅದೊಳಗೆ ಕ್ರಿಕೆಟ್ ಆಡುವಂಥ ಹುಡುಗರದೊಳಗೆ 8 ಮಂದಿ ಟೀಮ್ ಇರ್ತದ ಮತ್ತು ಅದ್ರಾಗ ಎಲ್ಲಕ್ಕಿಂತ ಚಲೋ ಯಾರು ಆಡ್ಯಾರ ಹೌದು ಒಂದು 11 ಮಂದಿ ಟೀಮ್ ಅದ್ರಿ ಸರ ಎಲ್ಲರೂ ಚಲೋನೇ ರೀ ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಸಿಟ್ಟು ಬರ್ತದ 11 ಮಂದಿ ಟೀಮ್ ಅದ ಅಂದವ ಹೌದು ಅದಕ್ಕೂ ಟಿಕ್ ಹೊಡೆದ ನೀ ಹೋಗಿ ಮತ್ತೊಬ್ಬನ ಬರಲಿ ಬೇರೆ ಹೊಡೆದ್ರಿ ಇವ ಹೋಗಳಾಗ ಏನು ಕೂತಿತ್ತು ನೋಡ್ರಿ ಹುಡುಗ ಅವನಿಗೆ ಕೇಳ್ತಾನೆ ಏನೇನು ಕೇಳ್ತಾರ ಸಾಹೇಬ್ರ ಅಂತೇಳಿ ಮೊದಲಿನ ಪ್ರಶ್ನೆ ಕೇಳ್ತಾರ ಮೋದಿ ಅಂತೇಳು 2ನೇದು ಕೇಳ್ತಾರ 367 3ನೇದು 11 ಮಂದಿ ಟೀಮ್ ಅದ ಒಬ್ಬನಿಗೆ ಹೇಳಿದ್ರೆ ಒಬ್ರು ಸಿಟ್ಟು ಬರ್ತದ ಹೇಳೋದು ಬೇಡ್ರಿ 11 ಮಂದಿ ಟೀಮ್ ಅಂತೇಳು ಐತೆ ಉತ್ತರ ಬಿಡಿಸ್ದಂಗೆ ಆಗತ್ತದ ಹೌದು ಇವ ಹಾದ ಇವನಿಗೆ ಕುಂಡ್ರಿಸಿದ್ರು ತಮ್ಮ ನಿನ್ನ ಹೆಸರೇನು ನನ್ನ ಹೆಸರು ರಾಮೋದ್ರಿ ಕೇಳ್ತಾರ ಹುಡುಗ ನಿಮ್ಮ ಅಪ್ಪನ ಹೆಸರು ಏನೋ ನೋಡ್ರಿ ನರೇಂದ್ರ ಮೋದಿ ಅಂದ ಆಹಾ ಇವನ್ ಮೋದಿ ಮಗ ಅಂದವ ನಿನ್ನ ವರ್ಷರಿ ಎಷ್ಟು ವಯಾಗ್ಯದ 365 ಅಂದ್ರಿ 365 ಯುದ್ಧದೇ ಗಡಿ ಇದ್ದಂಗೆ ಕಾಣಿಸ್ತದ ಅಂದ್ರ ಅವರು ಟೀಕ್ ಅದ ತಮ್ಮ ಇನ್ನೊಮ್ಮೆ ಹೇಳು ನಿಮ್ಮ ಅಪ್ಪನ ಹೆಸರು ಏನು ಮತ್ತೊಮ್ಮೆ ಕೇಳ್ತಾನೆ ಮಲಿವಿಗೆ ಹಾಕಿ ಏನತ್ತನ್ರಿ ಇವ 11 ಮಂದಿ ಟೀಮ್ ಅದ್ರಿ ಒಬ್ರದ್ದು ಹೇಳಿದ್ರೆ ಒಬ್ರಿಗೆ ಸಿಟ್ಟಿಗೆ ಬರ್ತಾರೆ 11 ಮಂದಿ ಟೀಮ್ ಅದ ಅಂದತ್ರಿ ಹಿಂಗಾಗಬಾರ್ದು ವಿಷಯ ರೂಟ್ ಹಿಡಿದು ಹೋಗ್ಬೇಕು ಹೌದು ಒಂದು ಕರ್ಮ ಇನ್ನೊಂದು ಧರ್ಮ ಹೌದು ವಿಷಯ ಚಂದ ನಡೆದಾದ ಅನುಭಾವಿ ಕಲಾವಿದರು ಕೂತೀರಿ ಹೌದು 8 ಮಂದಿ ಇಲ್ಲಿ ಕೂತೀರಿ ಎಲ್ಲರೂ ತತ್ವಜ್ಞಾನಿ ಬುದ್ಧಿಜೀವಿಗಳೇ ಕೂತೀರಿ ಹೌದು ಈಶಾಕ್ಕೆ ಜಗಳದ ಪುಂಡ್ಲಿಕನ ಸಂಗಟ ನಂದು ಜಗಳಿಲ್ಲ ಹೌದು ಪುಂಡ್ಲಿಕ ಮಾಸ್ತರ ಅನುಭವದ ಹಾಡುಗಳನ್ನು ಹಾಡ್ತಾನ ಹೌದು ಈಶಾಕ್ಕೆ ಜಗಳ ಹೆಂಗ್ರಿಪ್ಪ ಕರ್ತ ತ್ರೇತ ದ್ವಾಪರ ಕಲಿ ಹೌದು ಹೌದಲ್ರಿ ಹೌದು ಇದು ನಡೆದೋದು ಯಾವುದು ಕಲಿಯದ ಹೌದಲ್ಲ ಹೌದು ದೇವಾದಿ ದೇವತೆಗಳು ಸಮುದ್ರ ಮತನ ಮಾಡಬೇಕಂದ್ರು ಹೌದು ದೇವತ್ರ ಕೈಲಿ ಮತನ ಆಗಂಗಿಲ್ಲ ಅಂತೇಳಿ ದೈತ್ರಿಗೆ ಸಾಯ ತಗೊಂಡ್ರು ಹೌದು ಸಮುದ್ರ ಮತನೂ ಆಯ್ತು ಮುಂದೆ ಅದ್ರ ಒಳಗ ಹಲ ಇಸ ಹೊಡತು ಹೌದು ಪರಮಾತ್ಮ ಕುಡದ ಕಂಠದೊಳಗಿಟ್ಟ ವರ್ಣ ನೀಲೈತು ನೀಲಕಂಠ ತಿಳಿ ನಾಮ ಬತ್ತು ಹೌದು ಕೇಳ್ರಿ ವಿಷಯ ಒಂದೊಂದು ಬಿಡಿಸೋದದ ಮುಂದೆ ಏನಾಯ್ತ್ರಿ ಅದೇ ದೇವಾದಿ ದೇವ ದೈತ್ರ ಜೊತೆ ಯುದ್ಧ ಆಗೋ ಸಮಯದಾಗ ವಿಷ್ಣು ಪರಮಾತ್ಮನ ಮೊರೆ ಹೋಗಿ ದೇವಾದಿ ದೇವತೆಗಳೆಲ್ಲ ದೈತ್ರಿಗೆ ಅಂಜಿ ನಮಗೆ ರಕ್ಷಣೆ ಮಾಡತ್ತಿ ವಿಷ್ಣು ಹೇಳಿದಾಗ ವಿಷ್ಣು ಉಗ್ರ ಅವತಾರ ತಾಳೆ ಬೆನ್ ಹತ್ತದ ಯಾರಿಗೆ ದೈತ್ರಿಗೆ ಹೌದು ಅವಾಗ ದೈತ್ರು ಭೃಗು ಋಷಿ ಆಶ್ರಮದೊಳಗೆ ಅವನು ಗುಡಿಸಲ್ದಾಗ ಎಲ್ಲ ಅಡಿಗೆ ಕೂತು
ಹೌದು ಆ ಗುಡಿಸಲಕ್ಕೆ ದ್ವಾರಿಗೆ ಅಡ್ಡ ಯಾರು ನಿಂತರು ಅಂದ್ರೆ ಭೃಗು ಋಷಿಯ ಹೆಂಡತಿ ಯಾರು ಖ್ಯಾತಿ, ಅವಳ ಹೆಸರು ಖ್ಯಾತಿ. ಹೌದು ಅಕ್ಕಿ ಭೃಗು ಋಷಿ ಹೆಂಡತಿ ಅಡ್ಡ ನಿತ್ತಳು. ವಿಷ್ಣು ಒಳಗೆ ಬಿಡಲಿಲ್ಲ. ಯಾಕ? ದೈತ್ರಿಗೆ ಹೊಡೆದು ಕೊಲ್ತಾನಂತೇಳಿ ಅಡ್ಡಗಟ್ಟದಳು. ಹೌದು ಅವಾಗ ವಿಷ್ಣು ಪರಮಾತ್ಮ ದಾರಿ ಬಿಡು ಹತ್ತಿದ, ಬಿಡಂಗಿಲ್ಲ ಅಂದಳ ಅಕ್ಕಿ. ಹಾ ಹಾ ತನ್ನ ಕೈಯಿಂದ ಚಕ್ಕರದಿಂದ ಅಕ್ಕಿನ ಶಿರಚ್ಛೇದನ ಮಾಡ್ದ. ಹೌದು ಶಿರಚ್ಛೇದನ ಮಾಡಿ ಕೋಪ ಕಮ್ಮ ಇಳಿಸ್ಕೊಂಡು ಇರು ಜಾಗಿಗೆ ಹೋದ. ಭೃಗು ಋಷಿ ಬಂದ ನೋಡ್ರಿ. ಹಾ ಹಾ ಭೃಗು ಖ್ಯಾತಿ ಹೊಟ್ಟಿಲಿ ಯಾರು ಹುಟ್ಟ್ಯಾರ? ಯಾರು? ಶುಕ್ರಾಚಾರಿ, ದೈತ್ಯರ ಗುರು ಶುಕ್ರಾಚಾರಿ ಹುಟ್ಟ್ಯಾನ. ಹೌದು ಭೃಗು ಋಷಿ ಬಂದ. ಮೃತ್ಯು ಸಂಜೀವನಿ ಮಂತ್ರದಿಂದ ಚಂಡ ಕಡ್ದು ಮತ್ತೆ ಖ್ಯಾತಿಯ ದಂಡಿನ ಮ್ಯಾಗ ಇಟ್ಟು ಮೃತ್ಯು ಸಂಜೀವನಿ ಮಂತ್ರ ಉಪದೇಶ ಇತ್ತು. ಸತ್ತಂತಕ್ಕಿ ಎದ್ದಳು. ಹೌದು ಖರೆ ಅದೇ ವಿಷ್ಣುಗ ಶ್ರಾಪ ಆಗ್ಯದ. ಹಾ ಹಾ ಯಾರು? ಭೃಗು ಋಷಿ ಶ್ರಾಪ ಕೊಟ್ಟ. ಮೋಸದಿಂದ ದೈತರಿಗೆ ನನ್ನ ಹೆಂಡತಿ ಒಳಗೆ ನಿನಗೆ ಹಾದಿ ಬಿಡ್ಲಾರ ಕಾಲಾಗ ವಿನಾಕಾರಣ ನನ್ನ ಹೆಂಡತಿಯ ಶಿರಚ್ಛೇದನ ಮಾಡಿದೆ ಅಂದ್ರೆ ನೀನೇ ಭೂಲೋಕದಲ್ಲಿ ದಶಾವತಾರ ತಾಳಂತೇಳಿ ಶ್ರಾಪ ಇತ್ತು. ಹೌದು 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 ಮತ್ಸ್ಯ ಅವತಾರ, ಕುರ್ಮ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ. ಹೌದು ಅಷ್ಟೇ ಅಲ್ಲ, ನರಸಿಂಹ ಅವತಾರ, ಹೌದು ಕೃಷ್ಣ ಅವತಾರ. ಏನೋ ದ್ವಾಪರ ತನಕ ಇದು ಹಿಂದಾಗೋದು ಕೃಷ್ಣ ಅವತಾರ. ಹೌದು ಪ್ರತಿ ಹಿಂದೆ ಮಾಡೋದು ಕರ್ಮದಿಂದ ಅವತಾರ ತೊಡಬೇಕಾಯ್ತು ಜಗತ್ತದ ಒಡೆಯ ಪರಮಾತ್ಮಗ. ಹೌದು ಇನ್ನೂ ಮುಕ್ತಿ ಇಲ್ಲ. ಹಾ ಹಾ ಯಾವಾಗ ಇದೇ ಕಲಿಯುಗ ಅಧರ್ಮದಿಂದ ಜಗತ್ತ ನಡೀತದ, ಭೂಮಿ ಅಲ್ಲೋಳ ಕಲ್ಲೋಳ ಆಗುತ್ತದ. ಭೂಮಿ ತಾಯಿ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಪರಮಾತ್ಮನ ಮೊರೆ ಹೋಗಿ ಶರಣಾಗತಿ ಯಾವಾಗ ಆಗುತ್ತಳ ಅವಾಗ ಬಿಳಿ ಕುದುರೆ ಮ್ಯಾಗ ಅವನೇ ಕಲಿಕೆ ರೂಪ ತೊಟ್ಟು ಧರಿಗಿಳದ ಬರವನ, ಧರ್ಮದ ರಕ್ಷಣೆ ಮಾಡವನ, ಅದು ಕಲಿಕೆ ಅವತಾರ ತಾಳವ. ಅವಾಗ ಇಡೀ ಪ್ರಲಯ ಆಗೋದದ ಬ್ರಹ್ಮಾಂಡ. ಹೌದು 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 ಜಗತ್ಯ ಅವಾಗ ಪ್ರಲಯ ಆಗೋದದ. ಅವಾಗ ಪರಮಾತ್ಮಗ ಮುಕ್ತಿ ಅದ ಅಂದ್ರೆ ಅವ ಹಿಂದೆ ಮಾಡೋದು ಕರ್ಮ. ಹೌದು ಹಿಂದೆ ಮಾಡೋದು ಕರ್ಮ. ಇನ್ನೊಂದು ಮಾತು ಹೇಳ್ತ, ಏನು ಮಾತು? ದಶರಥ ಮಹಾರಾಜ ಧರ್ಮದವಿದ್ದ. ಹೌದು ಪುಣ್ಯವಂತನೇ ದಶರಥ ಮಹಾರಾಜ ಇದ್ದ. ಹೌದು ದೇವ ದೈತ್ಯರ ಯುದ್ಧದಾಗ ದೈತ್ಯರು ಕೇಳಾರ ಕಾಲಾಗ ದೇವಾದಿ ದೇವತೆಗಳು ದಶರಥ ಮಹಾರಾಜಾಗ ಶರಣಾಗತಿನಾಗಿ ಅವರದ ಒಂದು ಬಲಾಢ್ಯ, ದಶರಥ ಮಹಾರಾಜನ ಬಲಾಢ್ಯದ ತಾಕತ್ತ ನೋಡಿ ಅವರ ಜೊತೆಗೂಡಿ ಯುದ್ಧಕ್ಕೆ ಒಯ್ದವರದಾರ. ಹೌದು ಹೌದು ಅಂತ ಒಳ್ಳೆ ಧರ್ಮದಿಂದ ನಡೆದವ ದಶರಥ ಮಹಾರಾಜ ಇದ್ದ. 3 ಮಂದಿ ಹೆಂಡ್ರು ಇದ್ರು ಕೂಡ ದಶರಥ ಮಹಾರಾಜಗ ಮಕ್ಕಳಿದ್ದಿತ್ತಿಲ್ಲ. ಹೌದು 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 ಈ ಮನುಷ್ಯ ಜನ್ಮಕ್ಕ ಹೊಟ್ಟೆ ಬಂದ ಬಳಿಕ ಯಾವನ ಹೊಟ್ಟೆಲಿ ಮಕ್ಕಳಾಗಂಗಿಲ್ಲ ಅವನಿಗೆ ಮುಕ್ತಿ ಇಲ್ಲ ಅಂತೇಳಿ ಶಾಸ್ತ್ರ ಹೇಳುತ್ತದ. ಹೌದು ದಶರಥ ಮಹಾರಾಜಗ ಮಕ್ಕಳಿಲ್ಲ, ಧರ್ಮದಿಂದ ನಡೆದಿದ್ದ. ಹಾ ಹಾ ಶೃಂಗಿ ಋಷಿಗೆ ಹಚ್ಚಿ ಯಾವಾಗ ಕತಾವಣಿ ತೆಗೆದು ನೋಡದ ಅವಾಗ ದಶರಥ ಮಹಾರಾಜಂದು ಧರ್ಮ ಕರ್ಮದ ತಕಡಿ ಸೌನಿತ್ತು. ನಿನ್ನ ಹೊಟ್ಟೆಲಿ ಮಕ್ಕಳಾಗಬೇಕಂದ್ರೆ ನೀ ಕರ್ಮ ಮಾಡ್ಬೇಕಂತ ಹೇಳ್ದ. ಹೌದು ಋಷಿ ಹೇಳೋದಿಲ್ಲ. ಅವಾಗ ದಶರಥ ಮಹಾರಾಜ ತನ್ನ ಒಂದು ಶಬ್ದವೇದಿ ವಿದ್ಯಾದ ಬಲದಿಂದ ಕೈಯಾಗ ಧನುಷ್ಯ ತಗೊಂಡು ಬ್ಯಾಟಿ ಆಡ್ಲಿಕ್ಕೆ ಹೋದ. ಹೌದು ಶ್ರಾವಣ ಬಾಳ ತನ್ನ ತಾಯಿ ತಂದೆಗೆ ತಗೊಂಡು ಕಾಶಿ ಯಾತ್ರಕ್ಕೆ ಹೊಂಟಾನ. ದಾರ್ಯಾಗ ನೀರಿನ ದಾಹ ಹೆಚ್ಚಾಗಿ ಅಂದ ಇದ್ದಂಥ ಕೇಸು ಧರಣಿ. ಹೌದು ಮಗು ಶ್ರಾವಣ, ಮಗು ಕಾಶಿ ಯಾತ್ರಕ್ಕೆ ತಗೊಂಡು ಹೊಂಟಿದಿ, ಸ್ವಲ್ಪ ನೀರೇಡಿಕೆ ಆಗಿದೆಪ್ಪ, ನೀರು ಹಾಕು ನಮಗೆ. ಹೌದು ಅವಾಗ ಶ್ರಾವಣ ಬಾಳ ಒಂದು ದೊಡ್ಡ ಮರದ ಅಂತರಲ್ಲಿ ಕೌಡಿ ಕಟ್ಟದ. ಹೌದು ಹ್ಯಾಂಗ ಕೌಡ್ಯಾಗ ಮುಂದೆ ತಂದಿಗೆ ಹಿಂದೆ ತಾಯಿಗೆ ಕೌಡ್ಯಾಗ ತಗೊಂಡು ಕಾಶಿ ಯಾತ್ರಕ್ಕೆ ನಡ್ಕೋತ ಹೊಂಟನ ಶ್ರಾವಣ ಬಾಳ. ಹೌದು ಹೌದು ಮರ ದೊಡ್ಡ ಮರ ನೋಡಿ ಅಂತರ್ಲಿ ಕಟ್ಟ್ಯಾನ. ತತ್ರಾಣಿ ಕೈಯಾಗಿ ಹಿಡ್ದಾನ. ಕೆರೆ ನೋಡಿ ನೀರು ತಂದ ತಾಯಿ ತಂದಿಗೆ ಹಾಕಬೇಕಾಗ್ಯದ. ಹೊಳ್ಳಿ ಇಂಥ ಘನದಾಟವಾದಂಥ ಅರಣ್ಯದೊಳಗೆ ನನ್ನ ತಾಯಿ ತಂದೆ ಹೊಳ್ಳಿ ಇದೇ ಜಾಗ ನನಗೆ ಸಿಗಲಿಕ್ಕೆ ಹ್ಯಾಂಗೆ ಮಾಡ್ಲಿತ್ತೇಳಿ ಹುಲ್ಲಿಗೆ ಹುಲ್ಲ ಗಂಟು ಹಾಕೋತ ಹೊಂಟ. ಹೌದು ಹೌದು ಗಂಟು ಹಾಕೋತ ಹೊಂಟ ಕೆರೆ ಕಾಣಿಸ್ತು. ಕೆರೆಯಾಗ ಹೋಗಿ ತತ್ರಾಣಿ ಮುಣುಗಿಸಿ ನೀರು ತೋತಿದ್ದ. ತತ್ರಾಣಿ ಬಾಯಿ ಅಟಕ್ಕದ. ನೀರು ಒಳಗೆ ಹೋಗುವಾಗ ಬುಡು ಅವಾಜ ಕೇಳಿಸಲಗತ್ತು. ಅವಾಜ ಬರೋದು ಶಬ್ದ ಕೇಳಿ
ರಾಜ ದಶರಥ ಮಹಾರಾಜ ಒಂದು ಗಿಡದ ಮ್ಯಾಗ ಕೂತಿದ್ದ, ಶಬ್ದಟ್ಟೆ ಕೇಳ್ಯಾನ. ಖರೆ ಒಂದು ಕೆರೆ ಒಳಗೆ ಯಾವ್ದೋ ಪ್ರಾಣಿ ನೀರು ಕುಡ್ಲಿಕ್ಕೆ ಬಂದಾದ ಅಂತೇಳಿ ಶಬ್ದವೇದಿ ಬಾಣ ಬಿಟ್ಟ. ಶ್ರಾವಣ ಬಾಳನ ಎದಿಗೆ ಬಾಣ ನಡ್ತು. ಹೌದು. ಶ್ರಾವಣ ಬಾಳನ ಎದಿಗೆ ಬಾಣ ನಡ್ತು. ಹಾಯ್ 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 ಅಂತೇಳಿ ಧರಣಿಗೆ ಬಿದ್ದ. ಹೌದು. ಕೈಯಾಗ ತತ್ರಾಣಿ ಅದ. ಓಡಿ ಹೋಗಿ ದಶರಥ ಮಹಾರಾಜರು ನೋಡ್ತಾರ, ನಾ ಎಷ್ಟು ಕರ್ಮಗಿಡಿ ಇದ್ದ. ಕಾರಣ ಪರೀಕ್ಷೆ ಮಾಡಲಾರ್ದೆ ಒಂದು ಕೂಸಿಗೆ ಬಾಣ ಬಿಟ್ಟಲ್ಲ, ಕೂಸಿನ ಎದಿಗೆ ಬಾಣ ನಡ್ತಲ್ಲ. ಮಗು ನೀ ಯಾರ ಮಗ ಯಪ್ಪ? ನೀ ನೀರು ತರುವ ಕಾರಣ, ನೀರು ಒಯ್ಯುವ ಕಾರಣ ಏನಂತೇಳಿ ಕೇಳಿದಾಗ ನಂದಂತೂ ಕೆಲವು ಕ್ಷಣದೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗುದದ. ಹೌದು. ನಾ ಕೇಸುಧರಣಿಯ ಮಗ, ನನ್ನ ತಾಯಿ ತಂದೆ ಅಂದದಾರ ಶ್ರಾವಣ ಬಾಳ ಇದ್ದ. ಹೌದು ಹೌದು. ಅವಾಗ ದಶರಥ ಮಹಾರಾಜಗೆ ತಿಳಿತು, ಸ್ವಂತ ನನ್ನ ಅಕ್ಕನ ಮಗ ಅದನಲ್ಲ. ಹೌದು. ಎಂತ ನಾ ಕರ್ಮ ಮಾಡ್ದ. ಏನು ಮಾಡಿಲಿ ನಾ ಹೇಳಂದಾಗ ನೀ ಏನು ಮಾಡಿಲ್ಲಪ್ಪ, ನೀ ಹೊಡೆಯೋದು ಹೊಡೆದಿದಿ ಖರೆ, ನೀರು ತತ್ರಾಣಿಗೆ ಉಳ್ದಾವ, ನನ್ನ ತಾಯಿ ತಂದಿಗೆ ಹೋಗಿ ನೀರು ಕುಡಿಸು. ಹೌದು. ಇದು ಒಂದೇ ನನ್ನ ಮಾತು ಕೇಳು. ಹ್ಯಾಂಗೆ ಹೋಗುದು? ಅವ್ರು ಎಲ್ಲಿದಾರ? ಹುಲ್ಲಿಗೆ ಹುಲ್ಲು ಗಂಟು ಹಾಕೋತ ಬಂದಿದ್ದ. ಇದೇ ಒಂದು ಗುರುತದ, ಈ ಗುರುತು ಹಿಡಿದು ಹೋಗು. ಯಾವಾಗ ದೊಡ್ಡ ಮರ ಕಾಣ್ತದ ಆ ಮರಕ್ಕೆ ಅಂತರ್ಲಿ ನನ್ನ ತಾಯಿ ತಂದಿಗೆ ನಾ ಕಟ್ಟಿ ಬಂದಿದ್ದ. ಹೌದು. ಕವಡಿ ಕಟ್ಟಿದ. ಹೋಗಿ ಇವ ಹಂಗೆ ಗುರುತು ಹಿಡ್ಕೋತ ಹಾದ. ಅಂದ ತಾಯಿ ತಂದೆ ಅದರ ಕೇಸುಧರಣಿ ಪತ್ರಾಣಿ ಒಯ್ದ ಬಾಯಿಗೆ ಹಚ್ಚಲಗತ್ತ. ಕುಡ್ಡ ತಾಯಿ ತಂದೆ ಎಲ್ಲ ಗೊತ್ತು ಏನತ್ತ? ಮಗು ಶ್ರಾವಣ, ಯಪ್ಪ ಕಾಶಿ ಯಾತ್ರಾಗ ತಗೊಂಡು ಹೋಗಿದಿ, ದಾರಿ ಒಳಗೆ ನಿನಗೆ ನೀರು ಬೇಡಿದೆ ಅಂತೇಳಿ ನಮ್ಮ ಮ್ಯಾಗ ಮುಣಸುಗೊಟ್ಟೇನಿ ಅಪ್ಪ. ನಮ್ಮ ಮ್ಯಾಗ ಸಿಟ್ಟಾದೇನೋ ಕಂದ, ನೀ ಯಾಕೆ ಮಾತಾಡಲಾದಿ? ನೀ ಮಾತಾಡಿದ್ರೆ ಮಾತ್ರ ನೀರು ಕುಡಿತೀವಿ, ಇಲ್ಲದ್ರೆ ನೀರು ಕುಡಿಯಂಗಿಲ್ಲ ಯಪ್ಪ, ನೀರು ಕುಡಿಯಂಗಿಲ್ಲ. ಹೌದು. ಅವಾಗ ದಶರಥ ಮಹಾರಾಜರಿಗೆ ಮಾತಾಡೋ ಪ್ರಸಂಗ ಬಂತು. ಹೌದು. ನಿಮ್ಮ ಮಗ ಶ್ರಾವಣ ಕೆರೆ ನೀರಿಗೆ ಬಂದಾನ, ಖರೆ ನನ್ನ ಬಾಣಿಗೆ ಗುರಿಯಾಗ್ಯಾನ, ನಿನ್ನ ಮಗ ಬಲಿಯಾಗ್ಯಾನ, ನಿನ್ನ ಮಗನ ಪ್ರಾಣ ಹೋಗ್ಯಾದ. ನಾ ಅಯೋಧ್ಯ ಪಟ್ಟಣದ ರಾಜ ದಶರಥ ಮಹಾರಾಜ ಇದ್ದ. ಹೌದು. ಅವಾಗ ಕುಡ್ಡ ತಾಯಿ ತಂದೆ ತರ ಏನತ್ತ? ನಮ್ಮ ಕಣ್ಣು ಮುಂದೆ ನನ್ನ ಮಗ ಸೈತನಂದ್ರೆ ಇದು ಯಾವಾಗ ನ್ಯಾಯ? ಯಾವಾಗ ನನ್ನ ಮಗನಿಗೆ ವಿನಾಕಾರಣ ಹೊಡೆದ ನೀ ಕೊಂದಿದೆ ಅಂದ್ರ ನಿನ್ನ ಹೊಟ್ಟಿಲಿ ಮಕ್ಕಳು ಹುಟ್ಟಿ ಬರ್ತಾವ, ನಿನ್ನ ಹೊಟ್ಟಿಲಿ ಮಕ್ಕಳು ಹುಟ್ಟಿ ಬಂದ್ರು ಕೂಡ ಒಬ್ಬನು ನಿನ್ನ ಮಣ್ಣಿಗೆ ಆಗಬಾರ್ದು ಅಂತೇಳಿ ಶ್ರಾಪ ಇತ್ತು ಬಂಧುಗಳೇ. ಹೌದು ಹೌದು ಹೌದು. ಇಲ್ಲಿ ಪುಣ್ಯ ಹಿಂದ ಪುಣ್ಯ ಅದ. ಇಲ್ಲಿ ಕರ್ಮ ಮಾಡೋದಕ್ಕಾಗಿ ಮಕ್ಕಳು ಆಗತ್ತವ ಅಂತೇಳಿ ಶ್ರಾಪ ಆಗ್ಯದಂದ್ರ ಪ್ರಭು ದಶರಥ ಮಹಾರಾಜರಿಗೆ ಮುಂದೆ ಕರ್ಮ ಆಗೋದಕ್ಕಾಗಿ 4 ಮಕ್ಕಳು ಹುಟ್ಟಿ ಬಂದರು. ಹೌದು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹೌದು. ಹಿಂದ ನೀ ಒಳ್ಳೆ ಧರ್ಮದಿಂದ ನಡ್ಕೊಂಡವಿದ್ದೆಲ್ಲ ನಿನಗೆ ಮಕ್ಕಳಿದ್ದು ಏನು? ಯಾವಾಗ ದಶರಥ ಮಹಾರಾಜ ಕರ್ಮ ಮಾಡ್ದ ಅವಾಗ ದಶರಥ ಮಹಾರಾಜರಿಗೆ ಮಕ್ಕಳಾಗ್ಯಾವ. ಜಗತ್ತದಾಗ ಮಕ್ಕಳ ಆದ ಬಳಿಕ ಮುಕ್ತಿ ಆದಂಥೇಳಿ ಶಾಸ್ತ್ರ ಹೇಳ್ತದ. ನನ್ನ ದಶರಥ ಮಹಾರಾಜಗ ಮುಕ್ತಿ ಸಿಕ್ಕದ ಬಂಧುಗಳೇ, ಮುಕ್ತಿ ಸಿಕ್ಕದ. ಜಗತ್ತದಾಗ ಕರ್ಮ ದೊಡ್ಡದದ. ಹೌದು ಹೌದು ಹೌದು. ನಾ ಹ್ಯಾಂಗ ಮುಕ್ತಿಗೆ ಮುಟ್ಟಿಸಿದ ನೋಡು, ಹಂಗ ನಿನ್ನ ಧರ್ಮದಿಂದ ನಡೆದು ಯಾವ ಮುಕ್ತಿ ಮುಟ್ಟ್ಯಾನ? ಹೌದಿಲ್ಲ? ಹೌದು. ನಿನ್ನ ಧರ್ಮದಿಂದ ನಡೆದವ ಯಾವ ಮುಕ್ತಿಗೆ ಮುಟ್ಟಾನ? ಇಲ್ಲಿ ನಿನಗೊಂದು ಪ್ರಶ್ನೆ ಅದ. ಏನು? ಯಾವ ರಾಜ ಸತ್ಯ ಹರಿಶ್ಚಂದ್ರ? ಹೌದು. ಸತ್ಯದ ಹಿಂದೆ ನಡೀತಿದ್ದ, ಏನೋ ಧರ್ಮ ಬಿಟ್ಟಿತ್ತಲವ. ಹೌದು. ಅಂತ ಧರ್ಮ ಬಿಡಲಾರದವನಿಗೆ ಕಾಶಿ ಬಜಾರದಾಗ ತನ್ನ ಹೆಂಡತಿಗೆ ಮಾರದ, ಮಗನಿಗೆ ಮಾರ್ಕೊಂಡ, ಸ್ವಂತ ತಾನು ಮಾರಿ ಒಂದು ಸ್ಮಶಾನ ಭೂಮಿ ಒಳಗೆ ಹೆಣ ಸುಡುವ ಕೆಲಸ ಬತ್ತು. ಹೆಣದ ಮ್ಯಾಗಿದ್ದಂಥ ಅಕ್ಕಿ ತಿನ್ನು ಯಾಳಿ ಬತ್ತು. ಅವನಿಂದ ಧರ್ಮದಿಂದ ನಡೆದವನೇ ಇದ್ದ. ಹಿಂದೆ ಅವನ ಕೈಲಿ ಅಂಥದ್ದೇನ ಕರ್ಮ ಆಗಿತ್ತು ಮುಂದಿನ ಸಂಧಿಗೆ ಹೇಳು. ಹೌದು. ಇಶೆ ರೂಟ್ ಹಚ್ಚಿನೇ ಹೋಗುದ್ರಿ. ಹೌದು. ನೀ ಧರ್ಮದವನೇ ಇದ್ದಿಲ್ಲ. ಧರ್ಮದವ ಇದ್ದಂದ್ರೆ ಸುಖಿ ರಾಜಕೀಯ ಮಾಡಬೇಕಾಗಿತ್ತು. ನಿನಗೆ ಅಂತ ಯಾಳೆ ಯಾಕೆ ಬತ್ತು? ಅಫ್ಜಲಪುರ ಪುಂಡಪ್ಪ ಮುಂದಿನ ಸಂಧಿಗೆ ತಿಳಿಸಿ ಹೇಳಪ್ಪ. ಆಗಬೇಡಪ್ಪ ಗಪ್ಪ. ನೀ ಆಗಬೇಡಪ್ಪ ಗಪ್ಪ. ಮಗಲಾಗ ನಾಳಿಗೆ ಪಿಂಟಪ್ಪ. ಹೌದಾ? ಸುಮ್ಮನೆ ಈಶ ಹಿಡಿದು ಹೋದೆ ಅಂದ್ರೆ ಬಿಡವ್ರಿ ಇಲ್ಲಿ ಯಾರಪ್ಪ? ಬಿಡಲ್ಲಪ್ಪ ಇಲ್ಲಿ. ಇದು ಸಂಗೋಳಿಗೆ ಅದ. ಎಲ್ಲಾರೆ ನಿನ್ನ ಪಾತಿರಂಗಿತ್ತಿ ಅಲ್ಲಿ ಇಲ್ಲಿ ಪಾದಂಗಿತ್ತಿ ಬ್ಯಾಡ ಹೋಗಿ ಮುಂಜಾನೆ ಮಾತಾನ ಮಟಗ್ಯವು. ಹೌದೇನು? ಹೌದು. ಮಾಡಿ ಸಾಧುರ ಯಾರ ಸಂಸಾರ ಕಂದಾರು ಕಲೆ ಕೊಡ
ಕೇಳ್ತಮ್ಮ ಮೊದಲೇ ಇಲ್ಲ ಇಲ್ಕ ಬುಡ ಮನುಷ್ಯನ ಹಂಗ ಇರು ಮಂಗ್ಯ ನಂಗ ತಿರುಬೇಡ ಮಂಗ್ಯ ತಿರುಗತ್ತಾದೋ ಗಿಡ ಗಿಡ ಮನುಷ್ಯನ ಹಂಗ ನಡಿ ಮಂಗ್ಯ ನಂಗ ತಿರುಬೇಡ ಮಂಗ್ಯ ತಿರುಗತ್ತಾದೋ ಗಿಡ ಗಿಡ ಶಿವ ಕೊಟ್ಟ ಜರಿದು ದಿದ್ದಾಗಿಡು ತಮ್ಮ ಮಸ್ತಿಗೆ ಬಂದಂಗ ಮಾಡಬೇಡ ಕ್ವಾಣಿನಂತವ್ರ ಜೋಡಿ ಕೋತೇಡಿ ಬೇಡ ಏ ಯಾತೆ ನಂಗ ಏರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಕತ್ತಿ ಹೊಡಿತಾದ ಪಾಡ ಪಾಡ ಯಾತೆ ನಂಗ ಏರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಕತ್ತಿ ಹೊಡಿತಾದ ಪಾಡ ಪಾಡ ರಾಮದಾಸ ಮಹಾರಾಜ ಲಗ್ನದಂದು ಓಡಿ ಹೋದ ಕೂಡನು ಸಂತರ ಗೌಡ ಹಾಡುತ್ತ ಪಾಂಡುರಂಗನ ಹಾಡ ಶಿವಾಜಿ ಮಹಾರಾಜರು ಹೇಳ್ದಂಗ ಕೇಳ್ತಿತ್ತು ಸಾಕಿದಂತ ಒಂದು ಹೂಡ ಶಿವಾಜಿ ಮಹಾರಾಜರು ಹೇಳ್ದಂಗ ಕೇಳ್ತಿತ್ತು ಸಾಕಿದಂತ ಒಂದು ಹೂಡ ತಮ್ಮ ಬಸ್ತಿ ಬಂದಾಗ ಮಾಡಬೇಡ ಕ್ವಾಣಿನಂತವ್ರ ಜೋಡಿ ಕೂತಿಡಿ ಬೇಡ ಹಂಗ ಏರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಕತ್ತಿ ಹೊಡಿತಾದ ಪಾಡ ಪಾಡ ಹಂಗ ಏರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಕತ್ತಿ ಹೊಡಿತಾದ ಪಾಡ ಪಾಡ ಸಂತ ಕಬೀರನ ಮನೆಗೆ ಸಂತಾರ ತಿಂಡಿ ಬತ್ತು ಹಚ್ಚಿ ಪತ್ತಾಕಿ ಚೇಂಡ ಹಾಡುತ್ತ ಪಾಂಡುರಂಗನ ಹಾಡ ಹಸದ ಬಂದೇವ ಕಬೀರ ಊಟ ಹಾಕು ನಮ್ಗ ಯಾರ್ಯಾರು ಇಲ್ಲ ನಿನ್ನ ಜೋಡ ಏ ಹಸದ ಬಂದೇವ ಕಬೀರ ಊಟ ಹಾಕು ನಮ್ಗ ಯಾರ್ಯಾರು ಇಲ್ಲ ನಿನ್ನ ಜೋಡ ತಮ್ಮ ಬಸ್ತಿ ಬಂದಾಗ ಮಾಡಬೇಡ ಕ್ವಾಣಿನಂತವ್ರ ಜೋಡಿ ಕೋತೇಡಿ ಬೇಡ ಹಂಗ ಇರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಕತ್ತಿ ಹೊಡಿತಾದ ಪಾಡ ಪಾಡ ಏ ಹಂಗ ಇರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಕತ್ತಿ ಹೊಡಿತಾದ ಪಾಡ ಪಾಡ ಸಂತ ಕಬೀರ ದಾಸ ಚಿಂತ್ಯಾಗ ಕುಂತಾನ ಸಂತ ಕಬೀರ ದಾಸ ಚಿಂತ್ಯಾಗ ಕುಂತಾನ ಮನದಾಗೆ ಇಲ್ಲ ಮೂಡ ಮಗ ಅಂದ ಸುಮ್ಮ ಕುಂಡ್ರುದು ಬೇಡ ಸೇಡ್ಜಿ ಅಂಗಡಿಗೆ ಹೋಗಿ ತುಡುಗು ಮಾಡ್ಕೊಂಡು ಬರುವಾಗ ಮಗನ ಹಸನೋ ಚಂಡ ಶೇಡ್ಜಿ ಅಂಗಡಿಗೆ ಹೋಗಿ ತುಡುಗು ಮಾಡ್ಕೊಂಡು ಬರದಾಗ ನೋಡಿ ಶೇಡ್ಜಿ ಹರ್ಜನೋ ಚಂಡ ಶಿವ ಕೊಟ್ಟ ಹೇಳಿದು ದಿದ್ದಾಗಿ ತಮ್ಮ ಬಸ್ತಿ ಬಂದಾಗ ಮಾಡಬೇಡ ಕ್ವಾಣಿನಂತವ್ರ ಜೋಡಿ ಕೋತೇಡಿ ಬೇಡ ಹಂಗ ಏರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಲತ್ತಿ ಹೊಡಿತಾದ ಪಾಡ ಪಾಡ ಹಂಗ ಏರೋ ಕತ್ತಿ ಹಂಗ ಮಾಡಬೇಡ ಕತ್ತಿ ಲತ್ತಿ ಹೊಡಿತಾದ ಪಾಡ ಪಾಡ ಆತ್ಮ ಸಂತೋಷದಿಂದ ಊಟ ಮಾಡಿ ನಾಡದಾರ ಕಾಬಿರ್ ಬಿದ್ದಾನು ಆಟ ಆಕಾಶಾಗ ಕುಳಿತಿದ್ದ ಮಗನ ಧೈರ್ಯ ಚಂಡ ದಂಡ ಗುಡಿಸಿ ಮಗನಿಗೆ ಅಪ್ಸರ್ ನೋಡಿ ಶರ್ಜಿ ಆಗ್ಯಾನೋ ದಂಡ ಚಂಡ ದಂಡ ಗುಡಿಸಿ ಮಗನಿಗೆ ಅಪ್ಸರ್ ನೋಡಿ ಶರ್ಜಿ ಆಗ್ಯಾನೋ ದಂಡ
ತಿರುವಣ ಕತ್ತಿ ಲತ್ತಿ ಹೊಡಿತಾದ ಪಾಡ ಪಾಡ ಯಾತ್ರಾಂಗ ಇರೋ ಕತ್ತಿ ಹಂಗ ಮೈವಳ ಕತ್ತಿ ಲತ್ತಿ ಹೊಡಿತಾದ ಪಾಡ ಪಾಡ ಮದಗೊಂಡ ಜನ್ಮೇತಿ ಬಂದರು ಭಕ್ತಗಾಗ್ಯಾರು ನೀಡ ಭಕ್ತರಿಗೆ ತೋರ್ಸ್ಯಾರ ಮುಮ್ಮೆಟ ಗೂಡ ಗುರುವ ಮದಗೊಂಡಿಗ ಕವಿ ಮಾಡಿ ತಿಳಿಸ್ಯಾರ ವೈರಿ ಹೊಡೆದಂಗ ಗುಂಡ ಮನಮಿ ಮದಗೊಂಡಿಗ ಹಾಡು ಹಾಡಿ ತಿಳಿಸ್ಯಾರ ವೈರಿ ಹೊಡೆದಂಗ ಗುಂಡ ಭಕ್ತಿ ಬಂದಾಗ ಮಾಡಬೇಡ ಮಣಿಯಂತವ್ರ ಬೇಡ ಯಾತ್ರಾಂಗ ಇರೋ ಕತ್ತಿ ಹಂಗ ಮೈವಳ ಕತ್ತಿ ಲತ್ತಿ ಹೊಡಿತಾದ ಪಾಡ ಪಾಡ ಯಾತ್ರಾಂಗ ಇರೋ ಕತ್ತಿ ಹಂಗ ಮೈವಳ ಕತ್ತಿ ಲತ್ತಿ ಹೊಡಿತಾದ ಪಾಡ ಪಾಡ